ಹಲೋ, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಪು ಯೂಟ್ಯೂಬ್ ಚಾನಲ್. ಗೈಸ್, ನೋಡ್ತಾ ಇರ್ಬೋದು ನೀವು, ನಾವು ನಮ್ಮ ಮನೆಗೆ ಪಾದ ಪೂಜೆ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ ವರ್ಷವೂ ಹಂಗೆ ಅಲ್ವಾ ಗೈಸ್, ಎಲ್ಲರೂ ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ನಾನು ಕೂಡ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾವು ಒಂದು ವರ್ಷವೂ ಮಿಸ್ ಮಾಡಿಲ್ಲ. ಅಂದರೆ ಆವಾಗ ಯೂಟ್ಯೂಬ್ ಚಾನಲ್ ನಮಗೆ ವ್ಲಾಗ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಾನು ಹಾಕ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಮಾತ್ರ ಹಾಕೊತಿದ್ದೆ ಸ್ಟೋರೀಸ್ಗೆ, ಅದು ಬಿಟ್ಟರೆ ನಾನು ಹಾಕ್ತಾ ಇರಲಿಲ್ಲ ಗೈಸ್. ಅದಕ್ಕೆ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ನಲ್ಲ, ಈ ವರ್ಷದಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಯೂಟ್ಯೂಬ್ಗೂ ಕೂಡ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆಯವರು ಕಾಲು ಹಾಕ್ಕೊಂಡು ತಟ್ಟೆ ಒಳಗಡೆ ಕೂತಿದ್ದಾರೆ. ನಾನು ಅವ್ರಿಗೆ ಪಾದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಯಾಕಪ್ಪ ಅಂತಂದರೆ ನಮಗೆ ವಿಡಿಯೋ ಹಿಡಿಯೋರು ಸುಧಾ ಯಾರೂ ಇರಲಿಲ್ಲ ಮನೆಯಲ್ಲಿ. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಇರೋದು ನಾವು. ಅದಕ್ಕೋಸ್ಕರ ಒಂದು ಸೈಡ್ ಮಡಗಿಬಿಟ್ಟು ಫೋನ ನಾವೇ ವಿಡಿಯೋ ಆನ್ ಮಾಡಿಬಿಟ್ಟು ರೆಡಿ ಮಾಡ್ತಾ ಇರೋದು ನಾನು. ಯಾಕಪ್ಪ ಅಂತಂದರೆ ವಿಡಿಯೋ ಹಿಡಿಯೋರು ಇರಲಿಲ್ಲ, ಅದಕ್ಕೋಸ್ಕರ ಒಂದು ಸೈಡ್ ಮಡಗಿದ್ದೀವಿ. ಅದಕ್ಕೆ ಫೋಟೋಸು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಆ ರೀತಿ ಬರ್ತಾಯಿಲ್ಲ, ಸ್ಟ್ರೈಟು ಬರ್ತೈತೆ. ಬೇಜಾರು ಮಾಡ್ಕೋಬೇಡಿ. ಅದಕ್ಕೋಸ್ಕರನೇ ಹೇಳೋಣ ಅಂದ್ಕೊಂಡು ಹೇಳಿದೆ. ಏನಪ್ಪ ಇವರು ಈ ಥರ ವಿಡಿಯೋ ಮಾಡಿಬಿಟ್ಟು ಬ್ಲಾಗ್ ಹಾಕಿದ್ದಾರೆ ಅಂತ ನೀವು ಅಂದ್ಕೊಬಾರ್ದಲ್ವ. ಅದಕ್ಕೋಸ್ಕರ ಅಡ್ಡ ಇಟ್ಟರೆ ಫೋನು ಸ್ಕಿಡ್ಡಾಗಿ ಬಿದ್ದೋಗುತ್ತೆ ಅನ್ನೋದಕ್ಕೋಸ್ಕರ ಸ್ಟ್ರೈಟು ಇಟ್ಬಿಟ್ಟು ಹಾಗೆ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಮನೇಲಿ ಯಾರೂ ಸುಧಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಇರೋದು. ಅದಕ್ಕೋಸ್ಕರ ನೋಡಿ, ನಾನು ಬೆಳಗ್ಗೆನೇ ಜಾವನೇ 6 ಗಂಟೆಗೆ ಎದ್ದೆ. ನಮ್ಮ ಮನೆಯವ್ರು 5:15ಗೆ ಎದ್ದು ನೀರು ಉರಿಯೋಕ್ಕಿದ್ರು. ಕಡೆಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಅವರು ಕೆಲ್ಸಕ್ಕೆ ಬೇರೆ ಹೋಗ್ತೀನಿ ಅಂದರು. ನಾನು ಅಮಾವಾಸ್ಯೆ ಬೇಡ ರೀ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಅದಕ್ಕೆ ಬೇಗನೆ ಎಷ್ಟು ಗಂಟೆ 8:45 8:15ಗೆಲ್ಲ ನಮ್ಮ ಮನೇಲಿ ಪೂಜೆ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ನೀವು ನೋಡ್ತಾ ಇರ್ಬೋದು. ಸಣ್ಣ ಮಾಡ್ಕೋತಾ ಇದ್ದೀನಿ ನಾನು. ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ, ಮಾಡು ಅಂದ್ಕೊಂಡು. ಏನು ಮಾಡೋಕ್ಕಾಗಲ್ಲ, ವರ್ಷಕ್ಕೊಂದು ಸಲ ಅಲ್ವಾ ಮಾಡಬೇಕು, ಡೈಲಿ ಏನು ಮಾಡಲ್ಲ ಅಲ್ವಾ ಗೈಸ್. ಹೂ ಕಟ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ನಾನು ಸುಧಾ ಅವ್ರಿಗೆ ಹೂ ಕಟ್ಕೊಡ್ತಾಯಿದ್ದೀನಿ ಕೈಗೆ, ಅವರು ಕಟ್ಕೊಡ್ತಾರೆ. ಅದೊಂಥರ ಲಕ್ಷಣ ಚೆನ್ನಾಗಿ ಕಾಣುತ್ತೆ ಗೈಸ್. ಯಾಕಂದರೆ ಹಳದಿ ಕಲರ್ ಹೂ ಕೈ ಮೇಲೆ ಬಿದ್ದರೆ ಒಂಥರ ಲಕ್ಷಣ, ಮದುವೆ ಆಗಿರೋ ಕಲೆ ಥರ ಬರುತ್ತೆ. ಹೊಸ್ದಾಗಿ ಮದುವೆ ಆಗಿರೋ ರೀತಿಯೇ ಕಾಣಿಸ್ತಾರೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು. ಇವಾಗ ನಮ್ಮ ಮನೆಯವರು ಹೊರಡ್ತಾ ಇದ್ದಾರೆ. ಬೇಡ ರೀ ಅಂತಂದ್ರು ನೋಡಿ, ಬೇರೆ ಸಲ್ಟ್ ಹಾಕ್ಕೊಂಡ್ರು. ಆವಾಗಲೇ ಇರು ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ, ಬಾಯಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ಇರು ಅಂದರೂ ಕೇಳ್ತಾನೆ ಇಲ್ಲ ಅವರು. ಏನಪ್ಪ ಮಾಡೋದು, ಇಂಥ ಗಂಡದಿರಿಗೆ ಏನು ಮಾಡೋಕ್ಕಾಗಲ್ಲ. ಏನಪ್ಪ ಅಂದರೆ ಭೀಮ್ನ ಅಮಾವಾಸ್ಯೆ ದಿನ ಎಲ್ಲ ರಜೆ ಹಾಕ್ತಾರೆ. ನನ್ನ ಗಂಡ ಅಂತೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಪಾಪ ಅವ್ರಿಗೂ ಎಮರ್ಜೆನ್ಸಿ ಇದೆಯಂತೆ, ಮೇಸ್ತ್ರಿ ಹತ್ರ ಬರಲೇಬೇಕು ಅಂತ ಅವರು ಕೇಳಿದ್ದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದಾರೆ ಪಾಪ. ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ರಜೆ ಹಾಕಿ ಮನೇಲೇ ಇರ್ತಿದ್ರು. ನಾವು ಎಲ್ಲಾರ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಸಡನ್ನಾಗಿ ನಾನು ಕೆಲ್ಸಕ್ಕೆ ಹೋಗಬೇಕು ಅಂದಾಗ ನನಗೆ ಶಾಕ್ ಆಗೋಯಿತು. ನಾನು ತುಂಬ ಸಲ ಗೋಗರ್ದೆ, ಹೋಗಲಿ ಬಿಡಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಹೋಗಿದ್ದು ಬರಲಿ ಅಂದ್ಬಿಟ್ಟು. ಇನ್ನೊಂದು ದಿನ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಗಾಡಿ ಕೀ ಹುಡುಕ್ತಾ ಇದ್ದಾರೆ, ನೋಡ್ಬೋದು ನೀವು. ಗಾಡಿ ಕೀ ಸಿಕ್ತು, ತಗೊಂಡೋಗ್ತಾ ಇದ್ದಾರೆ. ಬನ್ನಿ ಗೈಸ್, ಕಳಿಸ್ಕೊಟ್ಬಿಟ್ಟು ಬರೋಣ. ಮನೇಲಾದರೂ ಇರಲ್ಲ ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಸ್ಯಾರಿನ ನಾನು ಮೀಶೋದಲ್ಲಿ ಬುಕ್ ಮಾಡಿದೆ, ಚೆನ್ನಾಗಿ ಬಂದೈತೆ. ಅದಕ್ಕೆ ಆ ಸ್ಯಾರಿನ ವೇರ್ ಮಾಡಿದ್ದೀನಿ ಇವತ್ತು. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ. ಹೇಳಿದ್ರು ಕೇಳ್ತಾ ಇಲ್ಲ. ಪರವಾಗಿಲ್ಲ, ಹೋಗಿದ್ದು ಬರಲಿ ಕೆಲಸಕ್ಕೆ. ಪದೇ ಹೇಳಿದ್ರೆ ಅವ್ರಿಗೂ ಪಾಪ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೋಗಿದ್ದು ಬರಲಿ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಏನೋ ಹುಡ್ಕೋಕೆ ಬಂದಿದ್ದಾರೆ. ತಿರ್ಗಾ ಎಲ್ಲೋ ಜೋಬಲ್ಲೇ ಇತ್ತೇನೋ, ಅದಕ್ಕೆ ತಿರ್ಗಾ ವಾಪಸ್ಸು ಹೊರಡ್ತಾ ಇದ್ದಾರೆ. ನಾನು ಏನು ಬೇಕು ಅಂತ ಕೇಳೋಕೆ ಅಂದ್ಕೊಂಡು ಬಂದೆ ಒಳಗಡೆ. ಏನೂ ಇಲ್ಲ ಅಂದ್ರಲ್ಲ, ಅದಕ್ಕೆ ವಾಪಸ್ ಹೊರ್ಗಡೆನೇ ಬಂದೆ. ನೋಡ್ತಾ ಇರ್ಬೋದು ನೀವು, ಹೋಗ್ತಾ ಇದ್ದಾರೆ ಅವರು. ನನಗೂ ತುಂಬ ಬೇಜಾರಾಗ್ತೈತೆ. ಇರೋರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ನಾನು ಅಂದ್ರೂ ಇನ್ನೊಂದು ದಿವಸ ಕರ್ಕೊಂಡೋಗ್ತೀನಿ, ಬೇಜಾರು ಮಾಡ್ಕೋಬೇಡ ಅಂದ್ಬಿಟ್ಟು ತಕ್ಷಣಕ್ಕೆ ಇವಾಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಪಾಪ ಹೋಗಿದ್ದು ಬರಲಿ. ಪಾಪ ಅವ್ರ ಮೇಸ್ತ್ರಿನೂ ಪಾಪ ಕಾಯ್ಕೊಂಡಿರ್ತಾರೆ. ಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ನಂಬ್ಕೊಂಡು ಇನ್ನೊಂದು 2-3 ಸೀಟು ಬಂದಿರ್ತಾರೆ. ಅದಕ್ಕೋಸ್ಕರ ಹೋಗಿದ್ದು ಬರಲಿ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಹೊರಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ
ನಮ್ಮ ಮನೆಯವ್ರು ಉಳಿಸ್ಕೊಳ್ಳೋದು ದೊಡ್ಡ ಸ್ಥಾನ ಅಲ್ಲ, ಉಳಿಸ್ಕೊಂಡ್ಬಿಡ್ಬೋದು. ಅವ್ರಿಗೋಸ್ಕರ ಇನ್ನೊಬ್ರು ಕಾಯ್ಕೊಂಡು ಕುಂತ್ಕೊಳ್ಳೋದು ಪಾಪ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೋಗಿದ್ದು ಬರಲಿ ಅಂದ್ಬಿಟ್ಟು ನಾನು ಹಾಗೆ ಕಳಿಸ್ಕೊಟ್ಟೆ. ನೋಡ್ತಾ ಇರ್ಬೋದು ನೀವು, ಮನೆ ಒಳಗಡೆ ಬಂದೆ. ಪಾದ ಪೂಜೆ ಮಾಡಿರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ, ಏನು ಇನ್ನೂ ಎತ್ತಾಕಿಲ್ಲ, ಎಲ್ಲನೂ ಕ್ಲೀನ್ ಮಾಡಬೇಕು. ಆ ರೀತಿ ಓರೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ದೇವಸ್ಥಾನಕ್ಕೆ ದೇವ್ರುಗಳಿಗೆ ಕ್ವಿಕ್ಕಾಗಿ ಸ್ವೀಟಾಗಿ ಚಿಕ್ಕದಾಗಿ ನಾವು ಚೊಕ್ಕವಾಗಿ ಇಟ್ಕೊಂಡಿದ್ದೀವಿ. ಜಾಸ್ತಿ ಓವರಾಗಿ ಏನು ನಾವು ಇಟ್ಕೊಂಡಿಲ್ಲ, ಓವರಾಗಿ ನಾವು ಇಡೋದು ಇಲ್ಲ. ಮನೆಯಲ್ಲಿ ಸಿಂಪಲಾಗಿ ಚಾಮುಂಡೇಶ್ವರಿ ಮತ್ತು ಗಣೇಶ, ಲಕ್ಷ್ಮೀ, ಸರಸ್ವತಿ 3 ಇರೋವಂಥದ್ದು ಒಂದು ಫೋಟೋಸ್ ಇಟ್ಟಿದ್ದೀವಿ. ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಷ್ಟೇ ಗೈಸ್. ನಾನು ಸಿಂಪಲ್ ಅಂದರೆ ಸಿಂಪಲ್ಲು. ನೋಡಿ, ಪಾದ ಪೂಜೆ ಮಾಡೋದಕ್ಕೆ ತೊಗೊಂಡಿರೋದೆಲ್ಲ ಅಲ್ಲೇ ಇದೆ, ಎತ್ತೋಗ್ಬೇಕು ಇವಾಗ ಎಲ್ಲ ಕ್ಲೀನ್. ಇವತ್ತು ಎಲ್ಲ ಭೀಮ್ ಅಮಾವಾಸ್ಯೆ ಅಂತ ಎಲ್ಲರೂ ಗಂಡನಿಗೆ ಪೂಜೆ ಮಾಡಿರ್ತಾರೆ ಗೈಸ್. ನಾನು ಕೂಡ ಮಾಡಿದೆ. ನಮ್ಮ ಮನೆಯವರು ಬೇಗ ಬೇಗ ಮಾಡು ಅಂದ್ಬಿಟ್ಟು ಆವಾಗಲೇ ಮಾಡಿಸ್ಕೊಂಡು ಕೆಲ್ಸಕ್ಕೆ ಬೇರೆ ಹೋದರು. ನಾನು ಹೇಳಿದೆ ಇವತ್ತೊಂದು ದಿನ ಇರೋರಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ರಂತೆ. ಅದಕ್ಕೋಸ್ಕರ ಹೋಗಲೇಬೇಕು ಅಂದ್ಬಿಟ್ಟು ಹೋದರು. ಏನು ಮಾಡೋಕ್ಕಾಗಲ್ಲ, ಬರ್ತೀನಿ ಮಧ್ಯಾಹ್ನ ಅಂತ ಹೇಳಿದ್ದಾರೆ. ನಾನು ಈ ಥರ ಒಂದು ಸಿಂಪಲಾಗಿ ರೆಡಿಯಾಗಿದ್ದೀನಿ ಗೈಸ್. ನೋಡಿ, ಈ ಥರ ಸಿಂಪಲಾಗಿ ಕ್ವಿಕ್ಕಾಗಿ ರೆಡಿಯಾಗಿದ್ದೀನಿ. ಗ್ರ್ಯಾಂಡ್ ಏನಿಲ್ಲ ನಮ್ಮದು, ಸಿಂಪಲ್ ಅಂದರೆ ಸಿಂಪಲ್ಲು. ನೋಡಿ, ವಾರನೂ ಕೂಡ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ವಾರನೂ ಕೂಡ ಮಾಡಿದ್ದೀನಿ. ನಮ್ಮ ಮನೆಯವರು ಸುಧಾ ಹೋದರು. ನಾನು ಟಿಫನು ಬಾತ್ ಮಾಡಿದೆ, ಬಾತ್ ತಿನ್ನಬೇಕು ಇವಾಗ. ನಾನು ಕೂಡ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಲೈಟಾಗಿ ಕೆಲಸ ಇದ್ದಾವೆ, ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ ತೊಳಿಬೇಕು. ಅವ್ರಿಗೆ ಲೇಟಾಗುತ್ತೆ ಅಂದ್ಕೊಂಡು ನಾನು ತಕ್ಷಣ ಬೇಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿದೆ. ಆದ್ರೂ 9 o'clock ಆಗೋಯ್ತು, ಅದಕ್ಕೆ ಲೇಟಾಗಿದೆ. ಬರ್ತೀನಿ ಮಧ್ಯಾಹ್ನ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ನೋಡಿ ಗೈಸ್, ನಮ್ಮ ಮನೆಯವ್ರು ಕಟ್ಟಿರೋದು ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಅಷ್ಟೇ, ಗಂಡ ಹೆಂಡತಿ ಅಂದಮೇಲೆ ಇವತ್ತು ಒಂಥರ ಕ್ವಿಕ್ಕಾಗಿ ಸ್ವೀಟಾಗಿ ಕಾಣಿಸ್ತಾರೆ. ವರ್ಷ ಎಲ್ಲ ಜಗಳ ಮಾಡ್ತಾರೆ, ವರ್ಷ ಎಲ್ಲ ಸ್ವೀಟಾಗಿರೋರು ಇರ್ತಾರೆ, ವರ್ಷ ಎಲ್ಲ ಜಗಳ ಮಾಡ್ಕೊಂಡು ಇರೋರು ಇರ್ತಾರೆ. ಇವತ್ತು ಬತ್ತು ಅಂದರೆ ಎಲ್ಲರೂ ಸಾಫ್ಟಾಗಿ ಗಂಡನಿಗೆ ಪೂಜೆ ಮಾಡ್ತಾರೆ. ನಾನು ಕೂಡ ಹಂಗೇನೆ, ಏನು ಮಾಡೋಕ್ಕಾಗಲ್ಲ ರೈಸ್, ಎಲ್ಲರೂ ಅಷ್ಟೇ ಅಲ್ವಾ. ನೋಡಿ, ಈ ರೀತಿ ಕಾಣಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್. ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಟೈಮು 10:45 ಆಗಿದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಒಂದು 2-3 ವಿಡಿಯೋ ಮಾಡಿದ್ವಿ, ಅದನ್ನೇ ಎಡಿಟ್ ಮಾಡ್ತಾ ಕೂತಿದ್ದೆ. ಇನ್ನೂ ತಿಂಡಿ ಮಾಡಿಲ್ಲ ಗೈಸ್. ನೋಡಿ, ಬಾತ್ ಮಾಡಿದ್ದೀನಿ, ಇವಾಗ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಸೈಡ್ಸ್ಗೆ ಏನೂ ಇಲ್ಲ ಗೈಸ್ ತಿನ್ನೋಕ್ಕೆ. ಹಾಗೆ ಬರೀ ಬಾತ್ ಮಾಡಿದೆ. ಮೊಸರು ಬಜ್ಜಿ ಮಾಡೋ ಅಂದ್ಕೊಂಡೆ, ಲೇಟಾಗೋಯ್ತು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 6 ಗಂಟೆಗೆ ಎದ್ದಿದ್ವಿ ಗೈಸ್. ನಮ್ಮ ಮನೆಯವರು 5:15 ಎದ್ದು ನೀರೆಲ್ಲ ಕಾಯಿಸಿದ್ರು ಸ್ನಾನ ಮಾಡೋಕ್ಕೆ. ನಾನು ಎದ್ದು ನೀರು ಕೂಡ ಬಂದಿದ್ದು, ಸ್ವಲ್ಪ ನೀರು ಹಿಡಿದ್ಬಿಟ್ಟು ಮನೆಗಿನೆಲ್ಲ ಒರೆಸ್ಬಿಟ್ಟು ಟಿಫನ್ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಅವ್ರ ಪಾದ ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು 9 ಗಂಟೆ. ಅದಕ್ಕೋಸ್ಕರ ಸೈಡ್ಸ್ಗೆ ಏನು ಮಾಡೋಕ್ಕಾಗಲಿಲ್ಲ, ಅಂಗಡಿಯಿಂದನೂ ತರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಬೇರೆ ಹೊರಟೋದ್ರು ಕೆಲಸಕ್ಕೆ. ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ಬಾತ್ ಮಾಡಿದೆ, ತಿಂತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ ಬಾತು, ಚೆನ್ನಾಗಿದೆ. ಗ್ಯಾಸ್ ಬೇರೆ ಬೆಳಿಗ್ಗೆ ಖಾಲಿ ಆಗ್ಬಿಡ್ತು ಗೈಸ್. ಟೀ ಮಾಡೋಕ್ಕೆ ಅಂತ ಮಡಗಿದೆ, ಗ್ಯಾಸ್ ಬೇರೆ ಖಾಲಿ ಹೋಗೋಯ್ತು. ಗ್ಯಾಸ್ ಬೇರೆ ಇಲ್ಲ, ಇವತ್ತು ಸಂಜೆ ಹೋಗಬೇಕು ತರೋದಕ್ಕೆ. ಒಲೆಯಲ್ಲಿ ಬೇರೆ ಮಾಡಿದೆ ನಾನು, ಅರ್ಜೆಂಟ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ಆದರೂ ಚೆನ್ನಾಗಿದೆ. ಸಾಯಂಕಾಲ ಹೋಗಿ ಗ್ಯಾಸ್ ತುಂಬಿಸ್ಕೊಂಬರ್ಬೇಕು ಗೈಸ್. ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ತಿಂದು ಸಿಗ್ತೀನಿ ಗೈಸ್. ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂತ. ಭೀಮ್ ಅಮಾವಾಸ್ಯೆ ದಿನ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ನಮ್ಮೂರ ಸೈಡು. ಎಲ್ಲ ಸೈಡು ಹುಯ್ತಾಯಿದೆ, ಏನೂ ಗೊತ್ತಿಲ್ಲ. ಬಟ್ ನಮ್ಮೂರ ಸೈಡ್ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಮೋಡೆ ಇದೆ, ಎಲ್ಲ ಫುಲ್ಲು ಮೋಡೆ ಇದೆ ಗೈಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಬರ್ತಾಯಿದೆ ಅಂತ.
ರೋಡಲ್ಲೆಲ್ಲ ನೀರು ಹೋಗ್ತಾ ಇದೆ. ಭೀಮ್ ಅಮಾವಾಸ್ಯೆ ದಿನವೂ ಮಳೆ ಬರ್ತೈತೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಮೋಡ ಇದೆಯಲ್ಲ ಅದಕ್ಕೆ ಮಳೆ ಬರ್ತೈತೆ. ನೋಡ್ತಿರ್ಬೋದು ನೀವು. ನಾನು ಕೂಡ ಮಲಗಿಬಿಟ್ಟಿದ್ದೆ ಗೈಸ್. ಮಳೆ ಸೌಂಡ್ ಕೇಳಿಬಿಟ್ಟೆ ಮೇಲ್ಗಡೆ ಎದ್ಬಿಟ್ಟೆ. ಏನಪ್ಪ ಹಿಂಗೆ ದಣ ದಣ ಅಂತೈತಲ್ಲ ಅಂದ್ಬಿಟ್ಟು ಮಲಗಿಬಿಟ್ಟಿದ್ದೆ ನಾನು ಕೂಡ. ಮಳೆ ಬರ್ತಾ ಇರೋದು ನೋಡಿಬಿಟ್ಟು ಎದ್ಬಿಟ್ಟೆ ಗೈಸ್. ಸೌಂಡ್ಗೆ ಎದ್ಬಿಟ್ಟೆ. ನೋಡಿ ಮೋಡ ಇದೆ, ಎಷ್ಟು ಮೋಡ ಇದೆ ನೋಡಿ ಗೈಸ್. ಮೋಡ ಇರೋ ಸೈಡ್ ಮಾತ್ರ ಉಯ್ಯುತ್ತೆ, ಮೋಡ ಇಲ್ಲದೆ ಸೈಡು ಉಯ್ಯೋದಿಲ್ಲ. ಆ ಕಡೆ ಎಲ್ಲ ಫುಲ್ಲು ವೈಟ್ ಇದೆ. ಆ ಕಡೆ ಎಲ್ಲ, ಆ ಕಡೆ ಏನು ಉಯ್ತೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಝೂಮ್ ಆಗ್ತಾಯಿದ್ದೀನಿ ನೋಡಿ. ಇಲ್ಲಿ ನಾವಿರೋ ಸೈಡು ಉಯ್ತಾ ಇದೆ ಮಳೆ. ಮಳೆ ಊದ್ರೇ ಒಂಥರ ಕೋಲ್ಡ್ ನೋಡಿ. ರೋಡಲ್ಲೆಲ್ಲ ಹಂಗೆ ಹರ್ಕೊಂಡು ಹೋಗ್ತಾ ಇದೆ ನೀರು, ನೋಡ್ತಾ ಇರ್ಬೋದು ನೋಡಿ. ನಾನು ಈ ಥರ ಇದ್ದೀನಿ. ಭೀಮ್ ಅಮಾವಾಸ್ಯೆ ದಿನ ಮಲಗಿದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ಕೊಂಡು ಮಲಗಿದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿರೋದ್ರಿಂದ ಮಳೆ ಸೌಂಡ್ಗೆ ಎದ್ದುಬಿಟ್ಟೆ. ನಿದ್ದೆ ಬರಲಿಲ್ಲ, ಮಳೆ ಸೌಂಡ್ಗೆ ಎದ್ಬಿಟ್ಟೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಮಳೆ ಸೌಂಡ್ಗೆ ಎದ್ಬಿಟ್ಟೆ. ನೋಡಿ ಸ್ಯಾರಿ ಹಾಕೊಂಡಿದ್ನಲ್ಲ ಗೈಸ್, ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕಿದ್ದೀನಿ. ಆವಾಗಲೇ ಚೇಂಜ್ ಮಾಡಿಬಿಟ್ಟೆ ಮಲ್ಕೊಳ್ಳೋಕ್ಕಿಂತ ಮುಂಚೆನೇ. ತಿಂಡಿ ಮಾಡಿಕೊಂಡು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕ್ಕೊಂಡೆ. ಯಾಕಂದರೆ ಕಂಫರ್ಟಬಲ್ ಆಗೋಲ್ಲ ಗೈಸ್ ನನಗೆ ಸ್ಯಾರಿ ಮನೇಲಿ ಹಾಕೊಂಡು ಅಭ್ಯಾಸ ಇಲ್ಲ. ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಹಾಕ್ಕೊಳ್ತೀವಿ. ಮನೇಲಿ ಪೂಜೆ ಗೀಜೆ ಏನಾದರೂ ಮಾಡಿದ್ರೆ, ಈ ಥರ ಸಣ್ಣ ಪುಟ್ಟ ಪೂಜೆ ಮಾಡಿದ್ರೆ ಮಾತ್ರ ಹಾಕ್ಕೊಳ್ತೀನಿ. ಅದರಿಂದ ನಾನು ಮನೇಲಿ ಸಂಜೆ ಗಂಟೆ ಹಾಕೊಳ್ಳೋಣ ಅಂದ್ಕೊಂಡೆ. ಬಟ್ ಯಾಕೋ ಮೈಯೆಲ್ಲ ಒಂಥರ ಚುಚ್ಚಿದಂಗೆ ಆಗ್ತಾಯಿತ್ತು. ಅದು ಬೇರೆ ಜಾಲ್ರಿ ಸ್ಯಾರಿ, ಅದು ಬೇರೆ ಸ್ವಲ್ಪ ಪೇನ್ ಆದಂಗೆ ಆಗ್ತಾಯಿತ್ತು. ಬಾಡಿ ಎಲ್ಲ ಚುಚ್ಚಿದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ತೆಗ್ದಾಕ್ಬಿಟ್ಟು ನೈಟಿ ಹಾಕೊಂಡೆ ಗೈಸ್. ಆವಾಗಲೇ ತೆಗ್ದಾಕ್ತೆ. ನಮ್ಮ ಮನೆಯವರು ಬಂದು ಊಟ ಮಾಡ್ಕೊಂಡು ಹೋದರು. ಮಲಗಿದೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಳೆ ಸೌಂಡ್ ಐತಲ್ಲ ಅದಕ್ಕೆ ಎದ್ದು ಬಂದೆ ಗೈಸ್. ನೋಡ್ತಿರ್ಬೋದು ನೀವು. ಈ ರೀತಿ ಕಾಣಿಸ್ತಿದ್ದೀನಿ. ಭೀಮ್ ಅಮಾವಾಸ್ಯೆ ದಿನ ಬೆಳಿಗ್ಗೆ ಸ್ವಲ್ಪ ಸುಮಾರಾಗಿ ಕಾಣಿಸ್ತಿದ್ದೆ. ಇವಾಗ ಮಲಗಿದ್ದೆಲ್ಲ ಬ್ಲಾಕ್ ಥರ ಕಾಣಿಸ್ತಿದ್ದೀನಿ. ಕಣ್ಣೆಲ್ಲ ಸ್ವಲ್ಪ ಬ್ಲಾಕ್ ಆಗಿದೆ ನನಗೆ. ನೋಡ್ತಿರ್ಬೋದು ನೀವು. ಊಟ ಮಾಡಬೇಕು ಗೈಸ್. ಊಟ ಮಾಡಿ ಸಿಗ್ತೀನಿ ಒಟ್ಟಿಗೆ ಸಂಜೆನಿಗೆ ಗೈಸ್. ನೋಡ್ತಾ ಇರ್ಬೋದು ನೀವು. ನಾವು ನಂಜನಗೂಡಿಗೆ ಬಂದಿದ್ವಿ. ಯಾಕಪ್ಪ ಅಂತಂದರೆ ಬೆಳಗ್ಗೆನೇ ಹೇಳಿದೆ ನಾನು, ನಂಜನಗೂಡಿಗೆ ಹೋಗಬೇಕು, ಒಂದು ಸ್ವಲ್ಪ ಗ್ಯಾಸ್ ಖಾಲಿಯಾಗಿದೆ, ಗ್ಯಾಸ್ ತುಂಬಿಸ್ಕೊಂಬರ್ಬೇಕು ಅಂತ. ಅದಕ್ಕೇ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬಂದರು. ಅದಕ್ಕೇ ಬಂದ್ವಿ ನಂಜನಗೂಡಿಗೆ. ನೋಡಿ ರೈಲ್ವೆ ಕಂಬಿ ಹಾಕ್ಬಿಟ್ಟಿದ್ದಾರೆ ರೈಲು ಹೋಗ್ತಾ ಇರೋದಕ್ಕೆ. ಅದಕ್ಕೋಸ್ಕರ ನಂಜನಗೂಡಿಂದ ಸಿಟಿಗೆ ಹೋಗ್ತಾ ಇದೆ. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು. ಗ್ಯಾಸ್ ಆ ಕಡೆಯಿಂದ ತುಂಬಿಸ್ಕೊಂಡು ಬರಬೇಕಾದ್ರೆ ಟೆಂಪಲ್ಲು ನೋಡಿದ್ವಿ. ಅದಕ್ಕೆ ಬೆಳಗ್ಗೆ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಿರ್ಲಿಲ್ವಲ್ಲ ಯಾವುದೇ ಟೆಂಪಲ್ಗಾದ್ರೂ. ಅದಕ್ಕೋಸ್ಕರ ನಮ್ಮ ಮನೆಯವರು ಟೆಂಪಲ್ ನೋಡಿಬಿಟ್ಟು ಬಾ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು. ನಮ್ಮ ಮನೆಯವರು ಕಾಲು ತೊಳಿತಾ ಇದ್ದಾರೆ ಬೋರ್ವೆಲಲ್ಲಿ. ತುಂಬ ಚೆನ್ನಾಗಿದೆ ಬೋರ್ವೆಲ್. ನೋಡಿ ಯಾವ ರೀತಿ ಐತೆ. ನಾನು ತುಂಬ ದಿನ ಆಗೈತೆ ಒತ್ತಿ. ಆವಾಗ ನಾನು ಚಿಕ್ಕವಳಾಗಿದ್ದಾಗ ಒತ್ತಿರೋದು ಬೋರ್ವೆಲ್ಸು. ಅದಕ್ಕೆ ಇವಾಗ ಒತ್ತೋಣ ಬನ್ನಿ, ಯಾವ ರೀತಿ ಫ್ರೆಶ್ ಆಗುತ್ತೆ ನೋಡೋಣ. ಆವಾಗ ನಾನು ಚಿಕ್ಕವಳಾಗಿದ್ದಾಗ ಒತ್ತಿರೋದು ಗೈಸ್. ನಾನು ಯಾವಾಗ ಇತ್ತೀಚೆಗಂತೂ ಒತ್ತೇ ಇಲ್ಲ ಬೋರ್ವೆಲ್ಲು. ನಾನು ಇರೋ ಕಡೆ ಬೋರ್ವೆಲ್ಲು ಇಲ್ಲ. ಅದಕ್ಕೋಸ್ಕರ ಒತ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನೀರು, ಸಖತ್ತಾಗಿ ಬರ್ತೈತೆ. ಕಾಲೆಲ್ಲ ತೊಳೆದ್ವಿ. ದೇವಸ್ಥಾನ ನೋಡಿ ಫ್ರಂಟ್ ಈ ರೀತಿ ಇದೆ. ಎಂಟ್ರೆನ್ಸ್ ಚೆನ್ನಾಗಿದೆ ಗೈಸ್, ಸೂಪರಾಗಿದೆ. ಆಲ್ಮೋಸ್ಟ್ ಜಾಸ್ತಿ ಜನ ಇಲ್ಲ. ಬೆಳಗ್ಗೆ ಬಂದು ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಅನಿಸುತ್ತೆ. ನಮ್ಮ ಮನೆಯವರು ಕುಂಕುಮ ಇಟ್ಕೊಳ್ಳೋಣ ಅನ್ಕೊ ಹೋಗಿದ್ದಾರೆ, ಇಟ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದಾಗೋದೆ ನಾನು ದೇವಸ್ಥಾನ ನೋಡಿದ ತಕ್ಷಣ. ಚೆನ್ನಾಗಿದೆ ಟೆಂಪಲ್ಸು. ಪಾದ ಪೂಜೆ ಮುಂದೆ ಇರೋದು ಪಾದದ್ದು. ನೆಕ್ಸ್ಟು ಒಂದು ಹೂನಾರೆಲ್ಲ ಹಾಕಿ ಏನೋ ನೆಟ್ಟಿದ್ದಾರೆ, ಅದು ಗೊತ್ತಿಲ್ಲ ನನಗೆ ಏನು ಅಂತ. ಮೂರ್ತಿ ಥರ ಐತೆ, ಅದನ್ನು ನೆಟ್ಟಿದ್ದಾರೆ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಬೆಳಿಗ್ಗೆ ಪೂಜೆ ಮಾಡಿರ್ತಾರಲ್ಲ, ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ. ಅದಕ್ಕೆ ನಾನು ಕೂಡ ಅರಿಶಿನ ಕುಂಕುಮನ ಹಣೆಗೆ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಯಾರೋ ಸಂಜೆ ಮೇಲೆ ಗಂಡ್ಲ ಕಡ್ಡಿ ಎಸಿದ್ದಾರೆ ಮೋಸ್ಟ್ಲಿ. ಅವ ಆಂಟಿ ಅನಿಸುತ್ತೆ. ಇಲ್ಲ ಪಕ್ಕದಲ್ಲಿ ಕೂತವರೆಲ್ಲ ಅಲ್ಲಿ ಅವ ಆಂಟಿ ಗಂಡ್ಲ ಕಡ್ಡಿ ಎಸ್ಬಿಟ್ಟು ಕುಂತಿದ್ದಾರೆ. ಹೊಗೆ ಬರ್ತೈತೆ ಇನ್ನೂ ಕೂಡ. ನೋಡಿ ವೆದರ್ ಯಾವ ರೀತಿ ಇದೆ.
ಫ್ರಂಟು ಬ್ಯಾಕ್ಗ್ರೌಂಡ್ ಸಹ ರೀತಿ ಇದೆ. ಆಲ್ಮೋಸ್ಟ್ ಬಾಕ್ಲು ಹಾಕ್ಬಿಟ್ಟಿದ್ದಾರೆ ಗೈಸ್, ಕ್ಲೋಸ್ ಆಗಿಬಿಟ್ಟಿದೆ ಟೆಂಪಲು. ಅದಕ್ಕೋಸ್ಕರ ಹೊರಗಡೆನೆ ಕೈ ಮುಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಬನ್ನಿ ಅಡ್ಡ ಬಿತ್ಕೊಳ್ಳೋಣ, ಯಾಕಪ್ಪ ಅಂದರೆ ಒಳ್ಳೇದು ಮಾಡಲಿ ದೇವರು. ಯಾಕಂದರೆ ಬೆಳಗ್ಗೆನೂ ಎಲ್ಲೂ ಹೋಗಿಲ್ಲ, ಅದಕ್ಕೆ ಸಂಜೆ ಮೇಲಾದರೂ ದೇವ್ರು ಕರೆಸ್ಕೊತಲ್ಲ, ಬಳಿಗಾರು ಬಂದಲ್ಲ ಅಂತ ಒಂದು ಸಮಾಧಾನ ಆಯಿತು. ಅದಕ್ಕೋಸ್ಕರ ಅಡ್ಡ ಬಿತ್ಕೊಳ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಇದು ದೇವಸ್ಥಾನ ಯಾವುದಪ್ಪ ಅಂದರೆ ಶ್ರೀ ಶ್ರೀ ದಂಡಿನ ಮಾರಮ್ಮನ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಗೈಸ್, ನನಗೆ ನೋಡ್ಬೋದಾಗಿತ್ತು. ಆಲ್ಮೋಸ್ಟ್ ತೆಗ್ದಿದ್ರೆ ಬೇಗನೆ ಬಂದಿದ್ರೆ ನಾವು. ಇವಾಗ 6:45 7 ಗಂಟೆ ಹತ್ತತ್ರ ಆಗೈತೆ ಟೈಮು. ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೆಯವರು ಸರಿ ಇನ್ನೇನಂತ ಹೊರಡೋಣ ಅಂದ್ಕೊಂಡು ಹೊರಡ್ತಾ ಇದ್ದಾರೆ. ನೋಡಿ ಆ ಕಡೆ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ಸಖತ್ತಾಗಿದೆ. ಎಂಟ್ರೆಸ್ ಅದು ಗೇಟು, ಸೈಡಲ್ಲೂ ಒಂದು ಗೇಟ್ ಇದೆ. ಎಂಟ್ರೆಸ್ ಬರೋರು ಬರ್ತಾರೆ. ನೋಡ್ತಿರ್ಬೋದು ಖಾಲಿ ಜಾಗ ಎಲ್ಲ ಇದೆ. ಚೆನ್ನಾಗಿದೆ ದೇವಸ್ಥಾನ. ಹಾಗೂ ಕೂಡ ಅಂಕಲ್ ಹೇಳ್ತಾ ಇದ್ದಾರೆ, ಪೂಜಾರಿ ಅಂಕಲು, ಬೇಗನೆ ಬರೋದಲ್ವಮ್ಮ, ಇವಾಗ ತಾನೇ ಕ್ಲೋಸ್ ಮಾಡಿಬಿಟ್ವಿ ಅಂತಂದರು. ಅದಕ್ಕೆ ನಾನು ಪರವಾಗಿಲ್ಲ ಬಿಡಿ ಅಂಕಲ್, ಸ್ವಲ್ಪ ಇಲ್ಲೇ ಹೋಗಿದ್ವಿ ನಂಜನಗೂಡಿಗೆ, ಅದಕ್ಕೆ ಹೀಗೆ ಬಂದ್ವಿ ಅಂತ ಹೇಳಿದೆ. ಆಯ್ತಮ್ಮ ಅಂತಂದರು. ನೋಡ್ತಾ ಇರ್ಬೋದು ನೀವು. ಹೊರಡ್ತಾ ಇದ್ದೀವಿ ನಾವು. ಟೆಂಪಲ್ ನೋಡಿ ಸಖತ್ತಾಗಿ ಕಾಣುತ್ತೆ, ಕ್ಯಾಪ್ಚರ್ ಮಾಡಿದ್ದೀನಿ. ಸಖತ್ತಾಗಿದೆ. ಇನ್ನೊಂದು ದಿನ ಬಂದಾಗಲೂ ಫುಲ್ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಅಷ್ಟೇ ಗೈಸ್. ನೋಡಿ ಹಣೆಗೆ ಕುಂಕುಮ ಹಾಕಿದ್ದೀನಿ, ಜಾಸ್ತಿ ಅಗಲ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಮಿರರೆಲ್ಲ ನೋಡ್ಕೊಂಡು ಇಟ್ಕೊಳ್ಳಲ್ಲ ಗೈಸ್. ನೋಡ್ತಾ ಇರ್ಬೋದು ಹೆಜ್ಗೆ ಸೇತುವೆ, ನಂಜನಗೂಡು ಹೊಳೆ ನೋಡಿ ಗೈಸ್, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ವ್ಯೂ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಮೋಡ, ವೆದರು, ಆ ಗಿಡ ಸಖತ್ತಾಗಿ ಕಾಣಿಸ್ತಿದೆ ಗೈಸ್, ಸೂಪರಾಗಿದೆ. ಸಂಜೆ ಆಗಿತ್ತಲ್ಲ ಅದಕ್ಕೆ ಸಖತ್ತಾಗಿದೆ. ನೋಡ್ತಿರ್ಬೋದು ನೀವು. ಹಾಗೆ ಬೇಕ್ರಿಗೆ ಬಂದ್ವಿ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು. ನಮ್ಮ ಮನೆಯವರಂತೂ ನಾವು ಔಟ್ಸೈಡ್ ಬಂದಾಗ ಬೇಕ್ರಿಗೆ ಹೋಗದೆ ಮಾತ್ರ ಇರೋದೇ ಇಲ್ಲ ಗೈಸ್. ಅವ್ರಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಬಸವ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಕೇಕ್ ತಗೊಂಡ್ವಿ. ಆಲ್ಮೋಸ್ಟ್ ಪಾನಿಪುರಿನೂ ಸುಧಾ ತಗೊಂಡ್ವಿ. ನಮ್ಮ ಮನೆಯವ್ರು ನೋಡಿ ಯಾವ ರೀತಿ ಸವಿತಾ ಇದ್ದಾರೆ. ನಾನು ಕೇಕು ಸ್ವೀಟ್ ಐಟಮ್ನ ತಿನ್ನಲ್ಲ ಗೈಸ್. ಅದಕ್ಕೋಸ್ಕರ ನಮ್ಮ ಮನೆಯವರು ಬರಬೇಕಾದ್ರೆ ಪಾನಿಪುರಿನೂ ಕಟ್ಸ್ಕೊಂಡ್ವಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೆಂಗೂ ಹೋಗ್ತೀವಲ್ಲ ಅಲ್ಲೇ ತೋರೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಅದಕ್ಕೋಸ್ಕರ ಪಾನಿಪುರಿ ಸವಿತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಸಖತ್ತಾಗಿದೆ ಗೈಸ್. ತಿಂತಾಯಿದ್ರೆ ಇನ್ನೊಂದ್ಸತಿ ತಿನ್ನೋ ಅನಿಸ್ತೈತೆ. ಸೂಪರಾಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಪಾನಿಪುರಿ ನೋಡಿ ಸವಿಬೇಕು ಇವಾಗ. ಅದು ಕೂಡ ಹಾಕಿ ಮಡಗಿದ್ದೀನಿ ಬೌಲಲ್ಲಿ. ನಮ್ಮ ಮನೆಯವ್ರು ಕೇಕ್ ಬಿಚ್ತಾ ಇದ್ದಾರೆ. ಫಸ್ಟು ಯಾಕಪ್ಪ ಅಂದರೆ ಪಾನಿಪುರಿ ತಿನ್ಕರಿ, ಆಮೇಲೆ ಕೇಕ್ ತಿನ್ನುವಿ ಅಂತ ಹೇಳ್ತಿದ್ದೀನಿ. ಆಯಿತು ಅಂದ್ಬಿಟ್ಟು ಅದನ್ನು ತಗೊತಾರೆ ಅವರು. ಅದನ್ನು ತಿಂದಾದ್ಮೇಲೆ ಬೇಕಾದ್ರೆ ಕೇಕ್ ತಿನ್ನುವಿ ಅಂತ ಕೇಳ್ತಿದ್ದೀನಿ. ಅಷ್ಟೇ ಗೈಸ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಯಾಕಂದರೆ ಬರಬೇಕಾದ್ರೆ ತಗೊಂಡು ಬಂದ್ವಿ. ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಗ್ಯಾಸ್ ಇವಾಗ ತಗೊಂಡೋಗ್ತೀವಲ್ಲ, ಅಡುಗೆ ಮಾಡೋ ಗಂಟ ಸ್ವಲ್ಪ ಹೊಟ್ಟೆ ತುಂಬ್ದಂಗಿರಲಿ ಅಂದ್ಬಿಟ್ಟು ಹಾಗೆ ಬರಬೇಕಾದ್ರೆ ಸ್ವೀಟು ಮತ್ತು ಪಾನಿಪುರಿ ತಗೊಂಡು ಬಂದ್ವಿ. ತಿಂತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ. ಪಾನಿಪುರಿ ತಿಂದ್ವಿ, ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ, ತೋರಿಸ್ನಲ್ಲ ನಿಮಗೂ ಕೂಡ. ನಮ್ಮ ಮನೆಯವ್ರಿಗೆ ಕೇಕ್ ಇಷ್ಟ ಕಂಡ್ರೇ ಆಗಲ್ಲ ನನಗೆ. ಅದಕ್ಕೆ ಪಾನಿಪುರಿ ತಗೊಂಡು ಬಂದಿದ್ದೆ, ತಿಂದೆ. ಅದಕ್ಕೆ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಅನ್ಕ ಬಂದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.